ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈವ್ನಿಂಗ್ ವಿಡಿಯೋ ಆಗಿರುತ್ತೆ. ಸೂರ್ಯ ಸಹ ಮುಳುಗ್ತಾ ಇದ್ದಾನೆ. ಇವತ್ತು ಟೈಮು 5 ಗಂಟೆ ಆಗಿದೆ ಆಲ್ರೆಡಿ. ಈವ್ನಿಂಗ್ ವ್ಲಾಗಲ್ಲಿ ನಾನು ಪ್ರಾನ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರಾನ್ಸ್ನ ಕ್ಲೀನ್ ಮಾಡಿಸ್ಕೊಂಡು ತೋರಿಸಿದ್ದೀನಿ. ಇದು ಅರ್ಧ kg ಪ್ರಾನ್ಸ್ ಇದೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಮನೆಯಲ್ಲೂ ಸಹ 2 ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡೋದು ಅಂತ ನೋಡೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಕಲರ್ ಇಲ್ಲದೆ ಇರೋವಂಥದ್ದು. 1 ಕಪ್ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು. ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಥರದ ಆ್ಯಡಿಡ್ ಕಲರನ್ನು ಮಿಕ್ಸ್ ಮಾಡಿಲ್ಲ. ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡೋಣ. ಚೆನ್ನಾಗಿ ನೆನಿಬೇಕು. ಇದು ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿಬೇಕು. ಅದಕ್ಕಾಗಿ ಒಂದು ಅರ್ಧ ಗಂಟೆ ಹಾಗೆ ಎತ್ತಿಡ್ತಾ ಇದ್ದೀನಿ. ಒಂದು ಫ್ರೈ ಪ್ಯಾನನ್ನು ಎತ್ಕೊತಾ ಇದ್ದೀನಿ. ಆ ಫ್ರೈ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು, ಸಾಸಿವೆನ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಹಾಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಬ್ರೌನಿಷ್ ಕಲರ್ ಬರೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು, ಹಾಗೆ 3-4 ಹಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಖಾರ ಜಾಸ್ತಿನೇ ಬಳಸ್ತಾ ಇದ್ದೀನಿ. ನಾನ್ ವೆಜ್ಗೆ ಯಾವಾಗ್ಲೂ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಆಗಲೇ ನಾವು ಬೆರೆಸಿಟ್ಕೊಂಡಿರೋಂಥ ಪ್ರಾನ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಥರದ ನೀರನ್ನು ಹಾಕ್ಕೊತಾ ಇಲ್ಲ, ಒಂದೇ ಒಂದು ಗ್ಲಾಸ್ ನೀರು ಸಹ ಹಾಕ್ಕೊತಾ ಇಲ್ಲ. ಪ್ರಾನ್ಸ್ಗೆ ನೀರು ಹಾಕ್ಕೊಳ್ಳಬಾರ್ದು, ಯಾಕೆಂದರೆ ಅದರಲ್ಲೇ ಯಥೇಚ್ಛವಾಗಿ ನೀರಿರೋದ್ರಿಂದ ಅದು ಬೇಯುವಷ್ಟು ನೀರು ಅದೇ ತಾನಾಗೆ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ನೀರನ್ನು ಹಾಕ್ಕೋಬಾರ್ದು. ನೀರನ್ನು ಏನಾದರೂ ನಾವು ಯಾಮಾರಿ ಹಾಕ್ಕೊಂಡ್ರೆ ಟೇಸ್ಟ್ ಕೆಟ್ಟೋಗುತ್ತೆ. ಆಗಲೇ ಮ್ಯಾರಿನೇಟ್ ಮಾಡಬೇಕಾದ್ರೆ ಅರ್ಧ ಸ್ಪೂನಷ್ಟು ಮಾತ್ರನೇ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಇವಾಗ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಎಷ್ಟೊಂದು ಬಿಟ್ಕೊಂಡಿದೆ ಅಂತ. ಇಷ್ಟೇ ಸಾಕು, ತಾನಾಗೆ ಬೇಯೋಷ್ಟು ನೀರನ್ನು ಪ್ರಾನ್ಸೇ ಬಿಟ್ಕೊಳ್ಳುತ್ತೆ. ಈ ಪ್ರಾನ್ಸನ್ನು ಎಲ್ರೂ ರೆಸ್ಟೋರೆಂಟು ಹಾಗೆ ಹೋಟೆಲಲ್ಲಿ ಮಾತ್ರ ಚೆನ್ನಾಗಿರುತ್ತೆ, ಅಲ್ಲಿ ಮಾತ್ರ ಮಾಡೋಕ್ಕಾಗೋದು, ಮನೇಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತಾರೆ. ದಯವಿಟ್ಟು ಅದು ಸುಳ್ಳು. ಆ ರೀತಿ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಮನೇಲೂ ಸಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ಟೇಸ್ಟಿಯಲ್ಲಿ ನಾವು ಮಾಡ್ಕೋಬೋದು. ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಹಾಗೆ ನನ್ನ ಮಕ್ಕಳಿಗೆ ನನಗೂ ಸಹ ಇದು ಒನ್ ಆಫ್ ದ ಫೇವ್ರೆಟ್ ಫುಡ್. ತುಂಬ ಇಷ್ಟಪಟ್ಟು ಮಾಡ್ತೀವಿ, ತುಂಬ ಇಷ್ಟಪಟ್ಟು ತಿಂತೀವಿ. ಆದರೆ ಇದು ರೇಟ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅರ್ಧ kg ಬಂದು 800 ರೂಪಾಯಿ ಅಬೌವ್ ಇರುತ್ತೆ. ಆದರೂ ಸಹ ಅಷ್ಟು ರೇಟ್ ಕೊಟ್ಟರೂ ಪರವಾಗಿಲ್ಲ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾವು ನಾನ್ ವೆಜ್ ಅಂತ ಬಂದಾಗ ಚಿಕನ್ನು ಮಟನ್ಗಿಂತ ದಿ ಬೆಸ್ಟ್ ಅಂದರೆ ಫ್ರಾನ್ಸು ಮತ್ತು ಫಿಶ್ಶು, ಕ್ರ್ಯಾಬು. ಅದು ಸಮುದ್ರದಲ್ಲಿ ಸಿಗೋವಂಥದ್ದು ಇನ್ನೂ ಒಳ್ಳೆಯದು. ನೋಡಿ, ಆಗಲೇ ಫ್ರೈ ಎಲ್ಲ ಫುಲ್ಲು ಡೀಪ್ ಫ್ರೈ ಆಗ್ತಾಯಿದೆ. ನೀರೆಲ್ಲ ಖಾಲಿಯಾಗಿ ಗಟ್ಟಿ ಆಗ್ತಿದೆ. ಇದು ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ರಾನ್ಸ್ ಫ್ರೈ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಷನ್ ಬಂದಿರುತ್ತೆ, ದಯವಿಟ್ಟು ನೋಟಿಫಿಕೇಷನ್ನ ಓಪನ್ ಮಾಡಿ ನೋಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಥರ ಹೊಸ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.